ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆಯ ಚರ್ಚೆಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿರುವಂಥದ್ದು. ಇದೇ ಸಂದರ್ಭ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ MLC ಯತೀಂದ್ರ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿರುವಂಥದ್ದು. ಸಿದ್ದರಾಮಯ್ಯ ಅವರು ರಾಜಕೀಯ ಬದುಕಿನ ಕೊನೆ ಹಂತದಲ್ಲಿದ್ದಾರೆ ಎಂಬ ಹೇಳಿಕೆಯಿಂದ ರಾಜಕೀಯ ತಾಪಮಾನ ಏರಿದೆ. ಯತೀಂದ್ರ ಅವರು ಬೆಳಗಾವಿ ಜಿಲ್ಲೆಯ ಕಪ್ಪಲಗುದ್ದಿಯಲ್ಲಿ ನಡೆದ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಹಿಂದ ಸಮುದಾಯದವರಾಗಿರಬೇಕು ಎಂದು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಇದರಿಂದಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಅಹಿಂದ ನಾಯಕರು ಒಗ್ಗೂಡುವ ಪ್ರಯತ್ನವೆಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ನಡೀತಿರುವಂಥದ್ದು. ನೋ ಡೌಟ್ ಸಿದ್ದರಾಮಯ್ಯ ಅವರು ಅಹಿಂದ ಅನ್ನುವಂಥದ್ದನ್ನು ಕಟ್ಟಿದಾಗ ಆ ಅಹಿಂದದ ಜೊತೆಯಲ್ಲಿ ನಿಂತದ್ದು ಬಹುಮುಖ್ಯವಾಗಿ RL ಜಾಲಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು. ಈ ಎರಡೂ ಸಮಾಜ, ಒಂದು ಈಡಿಗ ಬಿಲ್ಲವ ಸಮಾಜ ಮತ್ತು ವಾಲ್ಮೀಕಿ ನಾಯಕ ಸಮಾಜ, ಈ ಎರಡೂ ಸಮಾಜಗಳು ಒಟ್ಟುಗೂಡಿದ್ರೆ ಹಲುಮತ ಸಮಾಜದ ಜೊತೆಯಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಟ್ಟಿಗೆ ನಿಂತರೆ ರಾಜ್ಯದಲ್ಲಿ ರಾಜ್ಯಾಧಿಕಾರ ಪಡೆಯುವಂತಹ ಒಂದು ಸವಾಲು ದೊಡ್ಡದಾಗಿರೋದಿಲ್ಲ. ಈಗ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ನಾನೇ ಇರ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್, ಅದಲ್ಲದೆ ಕೆಲ ನಾಯಕರ ಒಂದು ವಿಚಿತ್ರವಾದ ಹೇಳಿಕೆಗಳು. ಯಾಕಂದರೆ TB ಜಯಚಂದ್ರ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ, ನೋಡ್ತೀರಿ ಏನಾಗತ್ತೆ ಅಂತ. ಅದೇ ತುಮಕೂರಿನ ಇನ್ನೊಬ್ಬ ನಾಯಕ KN ರಾಜಣ್ಣ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಒಬ್ಬ ವಾಲ್ಮೀಕಿ ನಾಯಕ ಸಮಾಜದ ಅತ್ಯಂತ ಉತ್ತಮ ಆಡಳಿತಗಾರ, ಪಕ್ಷವನ್ನು ಸಂಘಟಿಸುವ ಕಟ್ಟುವ ಲೆಕ್ಕಾಚಾರಕ್ಕೆ ಬಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸರಿಸಮನಾಗಿ ನಿಲ್ಲಬಲ್ಲಂತಹ ನಾಯಕ ಸತೀಶ್ ಜಾರಕಿಹೊಳಿ. ಯಾಕಂದರೆ ಈ ರಾಜ್ಯದಲ್ಲಿ ಇದುವರೆಗೂ 23 ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಎಷ್ಟು ಮಂದಿ ದಮನಿತ ಶೋಷಿತ ಸಮಾಜದವರು ಬಂದಿದ್ದಾರೆ? ಒಬ್ಬರೂ ಇಲ್ಲ. ಹಾಗೆ ನೋಡಿದ್ರೆ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮಾಜದ ನಾಯಕರು ಅತಿ ಹೆಚ್ಚು ಸಲ ಮುಖ್ಯಮಂತ್ರಿ ಆಗಿರೋದು ಬಿಟ್ಟರೆ, ಒಂದು ಸಲ ದೇವರಾಜ ಅರಸು, ಮತ್ತೊಂದು ಸಲ ಸಾರೆಕೊಪ್ಪ ಬಂಗಾರಪ್ಪ, ಮಗದೊಂದು ಸಲ ವೀರಪ್ಪ ಮೊಯ್ಲಿ ಅವರು, ಧರ್ಮಸಿಂಗ್ ಅವರು, ಸಿದ್ದರಾಮಯ್ಯ ಅವರು, ಈ 5 ಜನ ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ ಹಿಂದುಳಿದವರು ಅಂತ. ಕೊನೆ ಪಕ್ಷ ಹಿಂದುಳಿದವರು 5 ಸಲನಾದರೂ ಆಗಿದ್ದಾರೆ. ದಮನಿತ, ದಲಿತ, ಶೋಷಿತ ಸಮಾಜಕ್ಕೆ CM ಪಟ್ಟ ಸಿಕ್ಕಿಲ್ಲ. ಅದು ಸತೀಶ್ ಜಾರಕಿಹೊಳಿ ಅಂತಹ ವಿಚಾರವಂತ, ಪ್ರಗತಿಪರ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸಮಸ್ಯೆಗಳನ್ನು ನೋಡಿ ಬಗೆಹರಿಸುವಂತಹ ನಾಯಕ CM ಆಗೋದು ಉತ್ತಮ ಅನ್ನೋದು ಬಹುಪಾಲು ಜನರ ಚರ್ಚೆ. ಎರಡನೇ ಸುದ್ದಿ, ನವೆಂಬರ್ ಕ್ರಾಂತಿ ಮತ್ತು CM ಬದಲಾವಣೆಯ ಚರ್ಚೆ ಮಧ್ಯೆ DCM DK ಶಿವಕುಮಾರ್ ಅವರು ಟೆಂಪಲ್ ರನ್ ಮುಂದುವರೆಸ್ತಿದ್ದಾರೆ. CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಫೋಟಕ ಹೇಳಿಕೆಗೆ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ರಾಜಕೀಯ ಬದುಕಿನ ಕೊನೆ ಹಂತದಲ್ಲಿದ್ದಾರೆ ಅನ್ನುವಂತಹ ಮಾತು ಹೇಳಿದರ ಸೂಚ್ಯವಾಗಿ ಅದು ಬಹುಮುಖ್ಯ. ಮುಂದಿನ CM ಯಾರೆಂಬ ಪ್ರಶ್ನೆಗೆ ಅಹಿಂದ ನಾಯಕರಾದ ಸತೀಶ್ ಜಾರಕಿಹೊಳಿ ಹೆಸರನ್ನು ಉಲ್ಲೇಖಿಸಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ನಡೆದ ಕನಕದಾಸರ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ನೀಡಿದ ಈ ಹೇಳಿಕೆ ಅಹಿಂದ ನಾಯಕರ ಒಗ್ಗೂಡುವ ಪ್ರಯತ್ನ ಮತ್ತು DKಶಿ ಅವರಿಗೆ ಕೌಂಟರ್ ಕೊಡುವಂತಹ ಒಂದು ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ಏನಾಗಬಹುದು ಮುಂದೆ? DK ಶಿವಕುಮಾರ್ ಅವರು ಹೇಳಿದ್ದಾರೆ, ವ್ಯಕ್ತಿ ಪೂಜೆ ಬೇಕಿಲ್ಲ, ನಮಗೆ ಪಕ್ಷ ಪೂಜೆ ಸಾಕು ಅಂತ. ವಿಶೇಷ ಅಂದರೆ ಇದೇ ಮಾತನ್ನು CM ಆಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿದ 3 ದಿನಗಳ ಬಳಿಕ ಹೇಳಿದ್ರು. ಅವತ್ತೇ ಅವರು ತಮ್ಮೊಳಗಿನ ಆಕ್ರೋಶವನ್ನು ಹೊರಹಾಕಿದ್ರು. ಆದರೆ ಇಲ್ಲಿ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ ಇವೆಲ್ಲವನ್ನು ಪಕ್ಕಕ್ಕಿಟ್ರೆ ವ್ಯಕ್ತಿ ಪೂಜೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಒಬ್ಬರೇ ಮಾಸ್ ಲೀಡರ್ ಇರ್ತಾರೆ, ಕಾಂಗ್ರೆಸ್ನಲ್ಲಿ ಇರೋದು ಒಬ್ಬರೇ, ಅದು ಸಿದ್ದರಾಮಯ್ಯ. ಅಂತಹ ನಾಯಕರಾಗಿ ಬೆಳೆಯಬೇಕೇ ವಿನಃ ಅವರದ್ದೇ ಕಾರ್ಯಕರ್ತರನ್ನು, ಅವರದ್ದೇ ಪಕ್ಷವನ್ನು, ಕೆಲ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ನೀವ್ಯಾರು ಪೂಜೆ ಮಾಡಬಾರ್ದು ಅಂತ ಅಂದರೆ ಯಾರೂ ಕೇಳೋರಿಲ್ಲ. 2018 ಮುಗೀತು. 2018ರ ನಂತರ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜಗಳಲ್ಲಿ ರಾಜಕೀಯ ಪ್ರಜ್ಞೆ, ಜಾಗೃತಿ ಮೂಡಿದೆ. ಇನ್ನು ಮುಂದೆ ನಾವು ಅಹಿಂದವನ್ನು ಎದುರಾಕೊಂಡು ಇಲ್ಲಿ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂತಹ ಮೀಸೆ ತಿರುವುವಂತಹ ಪಾಳೆಗಾರಿಕೆಯ ಮನಸ್ಥಿತಿಯ ನಾಯಕರ ಯಾವ ಆಟಗಳು ಇನ್ನು ಮುಂದೆ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಈ ಮೂಲಕ ಒಂದು ಮೆಸೇಜ್ ಕೊಟ್ಟಿರುವಂಥದ್ದು ಅಹಿಂದ ವರ್ಗ, ಅಹಿಂದ ನಾಯಕರು. ಮೂರನೇ ಸುದ್ದಿ,
ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು RSS ವಿರುದ್ಧ ಟೀಕೆ ಮಾಡುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತಾಡಿದ ಅವರು ಗಣೇಶ ಹಬ್ಬದಲ್ಲಿ DJ ಹಾಕಿಕೊಂಡು ಎಣ್ಣೆ ಹಾಕಿಕೊಂಡು ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಇದು ಯಾವ ಸಂಸ್ಕೃತಿ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ದೇಶಭಕ್ತಿ ಎಂದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು. ಆದರೆ RSS ಯಾವತ್ತೂ ಅದಕ್ಕೆ ತಲೆಬಾಗಿಲ್ಲ ಅಂದಿದ್ದಾರೆ. RSSನವರು ದೊಣ್ಣೆ ಹಿಡಿದು ಪಥಸಂಚಲನ ಯಾಕೆ ಮಾಡಬೇಕು? ನೋಂದಣಿಯಾಗದ ಸಂಸ್ಥೆ ಆಗಿರುವ RSSನಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಯಾರು ಹೊಣೆ ಎಂದು ಕಿಡಿಕಾರಿದ್ದಾರೆ. ಪ್ರತಿ ಬಾರಿ ಬ್ಯಾನ್ ಆದರೂ ಕ್ಷಮೆ ಕೋರಿ ಹೊರಬರ್ತಾರೆ ಅಂತ ಟೀಕಿಸಿದ್ದಾರೆ. BK ಹರಿಪ್ರಸಾದ್ ಅವರು ಹೇಳಿ ಕೇಳಿ ಈಡಿಗ ಬಿಲ್ಲವ ಸಮಾಜದ ನಾಯಕ, ಕಾಂಗ್ರೆಸ್ನ ಒಂದು ಪ್ರಾಮಾಣಿಕ ಸಿದ್ಧಾಂತವನ್ನು, ಆ ಸೈದ್ಧಾಂತಿಕ ಲಹರಿಯನ್ನು ಎಂದಿಗೂ ಕೂಡ ಬಿಟ್ಟು ಕೊಡದ ಕಟ್ಟರ್ ಕಾಂಗ್ರೆಸ್ಸಿಗ ಅಂದರೆ ಅದು BK ಹರಿಪ್ರಸಾದ್ ಅವರು. ಆದರೆ ಇಲ್ಲಿ ಎಣ್ಣೆ ಹೊಡ್ಕೊಂಡ್ಬಂದು ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ, ಕೆಲವರು ಇರಬಹುದು ಆ ಥರ. ಆದರೆ ಎಲ್ಲರನ್ನೂ ಕೂಡ ಹೇಳಿದರೆ ಎಲ್ಲರಿಗೂ ಕೂಡ RSSನಲ್ಲಿ ಅಥವಾ ಮತ್ತೊಂದು ಕಡೆ ಎಲ್ಲರೂ ಕೂಡ ಎಣ್ಣೆ ಹೊಡೆದು ಮುಂದೆ ಗಲಾಟೆ ಮಾಡ್ತಾರೆ ಅನ್ನುವಂತಹ ಮಾತನ್ನೇ ಹೇಳಿದರೆ ಅವರು ಕ್ಷಮೆ ಕೇಳಬಹುದು. ಆದರೆ ಅಲ್ಲಿ ಇನ್ನೂ ಒಂದು ಸಾಲಿದೆ, ಎಣ್ಣೆ ಹಚ್ಚಿ ಡ್ಯಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿ ಬೇಕಾದ್ರೆ ಅವರು ಇಲ್ಲ ನಾನು ಹೇಳಿದ ಆ ಥರ ಅಲ್ಲ ಹೀಗೆ ಅಂತಲೂ ಕೂಡ ಹೇಳುವ ಸಾಧ್ಯತೆಗಳಿರುತ್ತೆ. ಇದು ವಿವಾದ. ಯಾವುದು? ಎಣ್ಣೆ ಹೊಡೆದು ಡ್ಯಾನ್ಸ್ ಮಾಡ್ತಾರೆ ಅನ್ನುವಂಥದ್ದು. ಸಂಭ್ರಮಾಚರಣೆಯಲ್ಲಿ ಅದು ಒಂದು ಭಾಗ ಮಾಡಿರ್ತಾರೆ, ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು RSS ಸಂಘಟನೆಯ ವಿಚಾರವಾಗಿ BK ಹರಿಪ್ರಸಾದ್ ಅವರ ಮಾತುಗಳಲ್ಲಿ ನಿಜ ಇದ್ದರೆ, ಇಂತಹ ಮಾತುಗಳನ್ನೇ ಆಡಿದ್ದರೆ ಅವರು ಕ್ಷಮೆ ಕೇಳುವುದು ಉತ್ತಮ. 4ನೇ ಸುದ್ದಿ, ಹಠ ಬಿಟ್ಟಿಲ್ಲದ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಅವರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಹಾಸನಾಂಬಾ ದೇವಿ ದರ್ಶನ ಮಾಡಿದ DKಶಿ ಇದೀಗ ಪತ್ನಿ ಉಷಾ ಮತ್ತು ಕುಟುಂಬದವರ ಜೊತೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಪಡೆದಿದ್ದಾರೆ. ಮೂಲ ಬೃಂದಾವನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನರ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥಿಸಿದ್ದೇನೆಂದು ಟ್ವೀಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ದರ್ಶನದ ಬಳಿಕ DK ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ವೇಳೆ ಮಠಕ್ಕೆ ಬಂದಿದ್ದೆವು. ಆ ಸಮಯದ ಸಂಕಲ್ಪದಿಂದಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಗುರು ದೇವರ ಅನುಗ್ರಹ ಅತ್ಯವಶ್ಯಕ ಎಂದು ಹೇಳಿದ್ದಾರೆ. ಇದೇ ವೇಳೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದ ಅವರು ಮಠದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಹಲವು ಸಂದರ್ಭಗಳಲ್ಲಿ DK ಶಿವಕುಮಾರ್ ಅವರು ಇದೇ ಮಾತನ್ನು ಹೇಳಿದ್ದಾರೆ. ಪ್ರಾರ್ಥನೆಗೆ ಬೆಲೆ ಸಿಗಬಹುದು ಪ್ರಯತ್ನಕ್ಕಿಂತ ಅಂತ. ಈಗಲೂ ಕೂಡ ಅದೇ ಪ್ರಯತ್ನಗಳನ್ನು ಮಾಡ್ತಿರಬಹುದು. ಆದರೆ ಅವರು ಹೋಗಿ ಬರ್ತಿರುವ ಕ್ಷೇತ್ರಗಳು ಕೂಡ ಅವರು ಎಂತಹ ಹಿಂದುತ್ವವನ್ನು ಪ್ರತಿಪಾದಿಸ್ತಿದ್ದಾರೆ ಅನ್ನೋದಕ್ಕೆ ನಿದರ್ಶನವಾಗಿ ಕಾಣ್ತಿದೆ. ನೋಡಿ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅಂತಹ ಸಂವಿಧಾನವನ್ನು ಪ್ರೀತಿಸುವ ಗೌರವಿಸುವ ನಾಯಕ ನೋಂದಣಿ ಅಲ್ಲದ ಸಂಘಟನೆಗಳಿಗೆ ಯಾಕೆ ಈ ಥರ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮ ಮಾಡೋದಕ್ಕೆ ಬಿಡ್ತಿದ್ದೀರಿ ಅಂತ ಪತ್ರ ಬರೆದಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡುವಂತಹ ಹುಟ್ಟಾ ಕಾಂಗ್ರೆಸ್ಸಿಗ ಅಂತ ಹೇಳಿಕೊಳ್ಳುವಂತಹ DK ಶಿವಕುಮಾರ್ ಅವರ ನಡೆ ಯಾವುದೇನಾದರೂ ಆಗಲಿ, ಹುಟ್ಟಾ ಕಾಂಗ್ರೆಸ್ಸಿಗ ಇದ್ದೀನಿ, ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ, ಕಾಂಗ್ರೆಸ್ ಸಿದ್ಧಾಂತದ ಜೊತೆಯಲ್ಲಿ RSS ನೀತಿ ನಿರ್ಧಾರಗಳನ್ನು ಅರ್ಥಕೊಂಡಿದ್ದೀನಿ, ಹಿಂದುತ್ವವನ್ನು ಕೂಡ ಬೆಂಬಲಿಸ್ತೀನಿ ಅನ್ನುವಂತಹ DK ಶಿವಕುಮಾರ್ ಅವರು CM ಸ್ಥಾನದಲ್ಲಿ ಕೂರಬೇಕು ಅಂತ ಪ್ರಯತ್ನಿಸ್ತಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳು ಈ ನಾಯಕನನ್ನು ಯಾವ ರೀತಿ ಬಿಗಿದಪ್ಪಿವೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. 5ನೇ ಸುದ್ದಿ, ಬಿಗಿ ಭದ್ರತೆಯೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ದೇಶದ ಮಹಿಳಾ ರಾಷ್ಟ್ರಪತಿಯಾಗಿ ಈ ದೇಗುಲಕ್ಕೆ ಭೇಟಿ ನೀಡಿದವರು ಅವರು ಮೊದಲಿಗರಲ್ಲ. ಈ ಮುಂಚೆ 1970ರಲ್ಲಿ ರಾಷ್ಟ್ರಪತಿ VV ಗಿರಿ ಭೇಟಿ ನೀಡಿದ ನಂತರ ಶಬರಿಮಲೆಗೆ ಬಂದಂತಹ 2ನೇ ರಾಷ್ಟ್ರಪತಿ ಅದು ದ್ರೌಪದಿ ಮುರ್ಮು ಅವರು. ಬೆಳಗ್ಗೆ 11 ಗಂಟೆಗೆ ಪಂಪಾ ತಲುಪಿದಂತಹ ಮುರ್ಮು ಅವರು ಪಂಪಾ ನದಿಯಲ್ಲಿ ಕಾಲು ತೊಳೆದು ಗಣಪತಿ ದೇಗುಲ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದರು. ಮೇಲ್ಶಾಂತಿ ವಿಷ್ಣು ನಂಬೂದರಿ ಅವರಿಂದ ಇರುಮುಡಿ ಕಟ್ಟಿಸಿಕೊಂಡು ಕಪ್ಪು ಸೀರೆ ಧರಿಸಿ ದರ್ಶನಕ್ಕೆ ತೆರಳಿದ್ರು. 6ನೇ ಸುದ್ದಿ, ಬಿಹಾರ ಚುನಾವಣಾ ಹಣಕಾಸು ವಿವಾದದ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಕಪ್ಪ ಕಾಣಿಕೆ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ಈ ವಿಷಯದ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಹಳೆಯ ವಿಡಿಯೋ ಪೋಸ್ಟ್ ಮಾಡಿ ಬಿಜೆಪಿ ವಿರುದ್ಧ ಟಾಂಗ್ ಕೊಟ್ಟಿದ್ರು. ಯಡಿಯೂರಪ್ಪ ಮತ್ತು ದಿವಂಗತ ಅನಂತಕುಮಾರ್ ಅವರ ನಡುವಿನ 2017ರ ಗೌಪ್ಯ ಸಂಭಾಷಣೆಯ ವಿಡಿಯೋ ಹಂಚಿಕೊಂಡಿದ್ದಾರೆ. ನೀವು ಕೊಟ್ಟಿರ್ತೀರಿ, ನಾವು ಕೊಟ್ಟಿರ್ತೀವಿ, ಅದನ್ನು ಯಾರಾದರೂ ಬರ್ಕೊಳ್ತಾರಾ ಅಂತ ಗುಸುಗುಸು ಮಾತಾಡಿಕೊಳ್ಳಿರುವಂತಹ ವಿಡಿಯೋ ಅಲ್ಲಿ ಟ್ಯಾಗ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ವಿಡಿಯೋ ಜೊತೆ ಕೇಳಿಸಿಕೊಳ್ಳಿ ಬಿಜೆಪಿಯವರೇ, ಹೈಕಮಾಂಡ್ಗೆ ನೀವು ಕಪ್ಪ ನೀಡಿದ್ದನ್ನು ಮರೆತು ಬಿಟ್ರಾ ಅಂತ ಕೂಡ ಪ್ರಶ್ನಿಸಿದ್ರು.
ಈ ವಿಡಿಯೋಗೆ ಕೆರಳಿ ಕೆಂಡವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ದಿವಂಗತ ಅನಂತ್ ಕುಮಾರ್ ಅವರ ಪುತ್ರಿ ಐಶ್ವರ್ಯ ಟ್ವೀಟ್ನಲ್ಲಿ ಪ್ರಿಯಾಂಕ್ ಖರ್ಗೆಗೆ ತೀವ್ರ ಟಾಂಗ್ ನೀಡಿದ್ದಾರೆ. RSS ವಿರುದ್ಧ ವಿಫಲ ಯತ್ನದ ಬಳಿಕ ನಿಮ್ಮ ಪಕ್ಷದವರೇ ಮೆಚ್ಚುತ್ತಿದ್ದ ಅನಂತ್ ಕುಮಾರ್ ಅವರ ಹಿಂದೆ ಬೀಳಲು ನಿರ್ಧರಿಸಿದ್ದೀರಿ. ಈಗ ನನ್ನ ತಂದೆಯ ವಿರುದ್ಧ ನಿಂದನೆ ಮಾಡುತ್ತಿರುವುದು ನಿಮ್ಮ ದೌರ್ಭಾಗ್ಯ. ನೀವು ಮರೆತಿದ್ದರೆ ನೆನಪಿಸಿಕೊಳ್ಳಿ, ನಿಮ್ಮ ಪಕ್ಷದ ನಾಯಕರ ಹೆಸರು ಇರುವ ಲಂಚದ ಡೈರಿ ಇಂದಿಗೂ ಜನರಿಗೆ ನೆನಪಿದೆ ಅಂತ ಟಾಂಗ್ ಕೊಟ್ಟಿರುವಂಥದ್ದು. 7ನೇ ಸುದ್ದಿ, ನಾನು ಗುಜರಾತಿ ಅಲ್ಲ, ಹೆಮ್ಮೆಯ ಕನ್ನಡತಿ. ಟೀಕಿಸಿದವರಿಗೆ ಬಯೋಕಾನ್ ಅಧ್ಯಕ್ಷೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಮ್ದಾರ್ ಶಾ ಅವರು ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಿದ ಬಳಿಕ ಕೆಲವರು ತಮ್ಮ ನಿಷ್ಠೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅವರು ಖಡಕ್ ಉತ್ತರ ನೀಡಿದ್ದಾರೆ. ನಾನು ಹೆಮ್ಮೆಯ ಕನ್ನಡತಿ, ನಾನು ಬೆಂಗಳೂರಿನಲ್ಲಿ ಜನಿಸಿದ್ದು, ಈ ನಗರ ಮತ್ತು ಕನ್ನಡ ಸಂಸ್ಕೃತಿಯನ್ನು ಪ್ರೀತಿಸುತ್ತೇನೆ ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೆಲವರು ತಮ್ಮನ್ನ ಉತ್ತರ ಭಾರತೀಯ ಅಥವಾ ಗುಜರಾತಿ ಎಂದು ಟೀಕಿಸಿದ ಬಳಿಕ ಅವರು ತಮ್ಮ ನಿಷ್ಠೆ ಹಾಗೂ ಪರಿಚಯವನ್ನು ಸ್ಪಷ್ಟಪಡಿಸಿದ್ದಾರೆ. ನಾನು ಈ ಮಣ್ಣಿನ ಮಗಳು, ನನ್ನ ನಿಷ್ಠೆಯನ್ನು ಪ್ರಶ್ನಿಸುವ ಅಗತ್ಯ ಯಾರಿಗೂ ಇಲ್ಲ ಎಂಬುದು ಅವರ ಸ್ಪಷ್ಟ ನಿಲುವಾಗಿದೆ. ಕನ್ನಡ ಭಾಷೆ ಮಾತನಾಡಲು ಮತ್ತು ಬರೆಯಲು ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. 8ನೇ ಸುದ್ದಿ, ಡಿಜೆಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಯುವತಿಯೊಬ್ಬಳು ಅತ್ಯಾಚಾರ ಹಾಗೂ ವಂಚನೆಯ ಆರೋಪ ಮಾಡಿದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಮದುವೆ ಆಗುವುದಾಗಿ ನಂಬಿಸಿ ದೌರ್ಜನ್ಯ ಎಸಗಲಾಗಿದೆ ಎಂದು ಸಂತ್ರಸ್ತೆ ಹೇಳಿದ್ದಾರೆ. ಎಸ್ಐ ಪ್ರಕಾಶ್ಗೂ ಕೂಡ ತನಗೂ ಆಗುತ್ತಿರಲಿಲ್ಲ. ಪ್ರಕಾಶ್ ಅವರ ಮೇಲೆ ದೂರು ನೀಡಲು ಇನ್ಸ್ಪೆಕ್ಟರ್ ಸುನಿಲ್ ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಲು ಹೋದಾಗ ಅವರಿಬ್ಬರ ಪರಿಚಯವಾಗಿದೆ. ಆರಂಭದ ಮೆಸೇಜ್ಗಳು ಶುರುವಾಗಿವೆ. ಸಂತ್ರಸ್ತ ಯುವತಿ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರಂತೆ. ಬ್ರೇಕಪ್ ಆದಮೇಲೆ ಮದುವೆಯಾಗದೆ ಹಾಗೆಯೇ ಇದ್ರು. ಆಮೇಲೆ ಯಾರ ಕಾಂಟ್ಯಾಕ್ಟ್ನಲ್ಲೂ ಇರಬಾರದು ಎಂದು ಹೇಳಿದ್ರಂತೆ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ರಂತೆ. ಜೊತೆಯಲ್ಲೇ ಇರ್ತೀನಿ ಅನ್ನೋದು ಕೂಡ ಅವರ ಒಂದು ಭರವಸೆ ಆಗಿತ್ತು. ಆದರೆ ಫ್ಲಾಟ್ ಕೊಡಿಸ್ತೀನಿ ಅಂತ ಹೇಳಿದ್ರೂ ಕೂಡ ಯಾವುದನ್ನು ಅವರು ಮಾಡಿಲ್ಲ ಅಂತ ಇನ್ಸ್ಪೆಕ್ಟರ್ ವಿರುದ್ಧ ಈಗ ದೂರು ಸಲ್ಲಿಸಿರುವಂಥದ್ದು. 9ನೇ ಸುದ್ದಿ, ರಾಜ್ಯದ ಪ್ರಸಿದ್ಧ ಹಾಸನಾಂಬೆ ದೇವಿಯ ದರ್ಶನೋತ್ಸವ ಅಂತಿಮ ಘಟ್ಟ ತಲುಪಿದ್ದು, ಅಮ್ಮನ ದರ್ಶನಕ್ಕೆ ಇಂದು ಅಂದರೆ ಅಕ್ಟೋಬರ್ 22ನೇ ತಾರೀಕು ಕೊನೆ ದಿನ ಆಗಿತ್ತು. ಇಷ್ಟು ದಿನದ ಉತ್ಸವದಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಾರೆ. ಅಕ್ಟೋಬರ್ 10ರಿಂದ ಆರಂಭವಾದ ದರ್ಶನದ ಅವಧಿಯಲ್ಲಿ 24 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಇಷ್ಟು ಭಕ್ತರು ಆಗಮಿಸಿದ್ದು ಹೊಸ ದಾಖಲೆ ನಿರ್ಮಾಣವಾಗಿದೆ. ದೇವಾಲಯದ ಟಿಕೆಟ್ ಹಾಗೂ ಪ್ರಸಾದ ಮಾರಾಟದಿಂದ ಒಟ್ಟು 25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಇದು ಕಳೆದ ವರ್ಷದ 12.5 ಕೋಟಿಗಿಂತಲೂ ದ್ವಿಗುಣವಾಗಿದೆ. ಈವರೆಗೂ 1000 ಮತ್ತು 300 ರೂಪಾಯಿ ಟಿಕೆಟ್ಗಳಿಂದ 3.4 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ. ಭಕ್ತರ ಜೊತೆಗೆ ಅನೇಕ ರಾಜಕೀಯ ನಾಯಕರು, ಮಠಾಧೀಶರು, ಚಿತ್ರರಂಗದ ಗಣ್ಯರು ಕೂಡ ದೇವಿಯ ದರ್ಶನ ಪಡೆದಿದ್ದಾರೆ. 10ನೇ ಸುದ್ದಿ, ಭಾರತದಲ್ಲಿ ನಡೆಯುತ್ತಿರುವ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಿಂದ ಪಾಕಿಸ್ತಾನ ಮಹಿಳಾ ತಂಡ ಹೊರಬಿದ್ದಿದೆ. 6 ಪಂದ್ಯಗಳಲ್ಲಿ ಪಾಕಿಸ್ತಾನ 4 ಸೋಲು ಕಂಡು ಇನ್ನೂ 2 ಪಂದ್ಯಗಳು ಮಳೆಯಿಂದಾಗಿ ರದ್ದಾದ ಕಾರಣ ಕೇವಲ 2 ಅಂಕಗಳನ್ನು ಮಾತ್ರ ಸಂಪಾದಿಸಿತ್ತು. ಇದರಿಂದಾಗಿ ಸೆಮಿಫೈನಲ್ ಹಂತಕ್ಕೆ ಅರ್ಹತೆ ಪಡೆಯಲಾಗಿಲ್ಲ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ 150 ರನ್ಗಳಿಂದ ಭಾರೀ ಸೋಲು ಕಂಡಿತ್ತು. ಮಳೆಯ ಕಾರಣ ಪಂದ್ಯ 40 ಓವರ್ಗೆ ಸೀಮಿತವಾಗಿದ್ದು ದಕ್ಷಿಣ ಆಫ್ರಿಕಾ 312 ರನ್ ಗಳಿಸಿದರೆ ಪಾಕಿಸ್ತಾನ 20 ಓವರ್ಗಳಲ್ಲಿ ಕೇವಲ 83 ರನ್ಗಳನ್ನು ಮಾತ್ರ ಗಳಿಸಿತ್ತು. ಇನ್ನು 2 ಪಂದ್ಯಗಳು ಮಳೆಯ ಕಾರಣ ರದ್ದಾಗಿದ್ದು ಪರಿಣಾಮ ಪಾಕಿಸ್ತಾನ ಕೇವಲ 2 ಅಂಕಗಳನ್ನು ಮಾತ್ರ ಪಡೆದಿದೆ. ಹೀಗಾಗಿ ಪಾಕಿಸ್ತಾನ ತಂಡ ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿರುವಂಥದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.